ನಾನು ಗವರ್ನರ್ಗೆ ಕೇಳ್ತೇನೆ, ನಿಮ್ಗೆ ಏನಾದ್ರೂ ಮಾನ ಮರ್ಯಾದೆ ಇದೆಯಾ? ನಾಚಿಕೆ ಇದೆಯಾ? ಮಾನ್ಯ ರಾಜ್ಯಪಾಲರಿಗೆ ಒಂದ್ ಮಾತು ಹೇಳಕ್ ಬಯಸ್ತಾ ಇದೀನಿ. ಏನಾರ ಗಲ್ಲೆ ಆಗಿ ಗಲಾಟೆ ಆಗಿ ಅಲ್ಲೇನಾರ ಆದ್ರೆ ರಾಜ್ಯಪಾಲರು ಜವಾಬ್ದಾರಿ ಆಗ್ತಾರೆ. ಜನ ಸುಮ್ಕೂರಲ್ಲ. ಮತ್ತು ಹೋಗದೇ ಇದ್ರೆ ಯಾವ ರೀತಿ ಬಾಂಗ್ಲಾದೇಶದಲ್ಲಿ ಆಯ್ತು ಅದೇ ರೀತಿ ಗವರ್ನರ್ ಆಫೀಸಿಗೆ, ಗವರ್ನರ್ ಮನೆಗೆ ನುಗ್ಗತಕ್ಕಂತ ಕೆಲಸ ನಾವು ಕಾಂಗ್ರೆಸ್ನ ಕಾರ್ಯಕರ್ತರು ಮಾಡಬೇಕಾಗ್ತದೆ. ಅದು ಮಾಡಿಯೇ ಮಾಡ್ತೇವೆ. ಅವನು ಯಾವ ಅಯೋಗ್ಯ, ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕ್ಸ್ಕೊಂಡು ಬಂದಂತ ಮುಟ್ಟಾಳ, ಅವನ ಅರ್ಜಿನ ಇಟ್ಕೊಂಡು ನೋಟಿಸ್ ಕೊಡ್ತೀಯಲ್ಲಪ್ಪ 24 ಗಂಟೆ ಒಳಗೆ. ನೀನು ರಾಜ್ಯಪಾಲರು ಆಗೋದಕ್ಕೆ ನಾಲಾಯಕ ರಾಜ್ಯಪಾಲ ಅನ್ನೋದನ್ನ ನಾವು ಹೇಳಕ್ ಬಯಸ್ತೀವಿ. ಒಂದು ವೇಳೆ ಅವರು ಹಿಂದಕ್ಕೆ ಕರೆಸದೇ ಇದ್ರೆ, ರಾಜ್ಯಪಾಲರನ್ನು ರಾಷ್ಟ್ರಪತಿಗಳು ಹಿಂದಕ್ಕೆ ಕರೆಸದೇ ಇದ್ರೆ, ಬಾಂಗ್ಲಾದೇಶ ಅಧ್ಯಕ್ಷರು ರಾತ್ರಿ ಓಡಿ ಹೋದ್ರಲ್ಲ, ಅದೇ ಪರಿಸ್ಥಿತಿ ಗವರ್ನರ್ ಆಫೀಸಿಗೆ ಬರ್ತದೆ ಅಂತ ಹೇಳುವುದನ್ನ ಹೇಳಲಿಕ್ಕೆ ಬಯಸ್ತೇವೆ. ನಮ್ಮ ಮುಂದಿನ ಹೋರಾಟ ಚಲೋ ಗವರ್ನರ್ ಆಫೀಸ್, ಮುಂದಿನ ಹೋರಾಟ ಏನು? ಗವರ್ನರ್ ಆಫೀಸ್ ಚಲೋ, ಮುಂದಿನ ಹೋರಾಟ ಗವರ್ನರ್ ಆಫೀಸ್ ಚಲೋ. ಪ್ರೇಕ್ಷಕರೇ ಪ್ರಣಾಮ. ಇದು ವಿಶ್ವ ಪ್ಲಸ್ ಟಿವಿ. ರಾಷ್ಟ್ರಪರ ಹಾಗೂ ಜನಹಿತದ ಈ ನಮ್ಮ ಮಾಧ್ಯಮ ಅಭಿಯಾನ ನೀವಿಲ್ಲದೆ ಮುನ್ನಡೆಸಲು ಅಸಾಧ್ಯ. ದಯವಿಟ್ಟು ನಮ್ಮ ಜೊತೆಗೆ ಸಹಕರಿಸಿ. ರಾಜ್ಯಪಾಲರ ಹುದ್ದೆಯ ಸಾಂವಿಧಾನಿಕ ಗೌರವವನ್ನು ಲೆಕ್ಕಿಸದೆ ಐಲುಗೇಡಿಗಳಂತೆ ವರ್ತಿಸುತ್ತಿರುವ ದುರಹಂಕಾರಿ ರಾಜಕಾರಣಿಗಳ ಬಗ್ಗೆ ಈ ಸುದ್ದಿ ಕಥೆಯಲ್ಲಿ ಮಾತಾಡೋಣ. ಪ್ರೇಕ್ಷಕರೇ, ರಾಜಭವನ ಮೂಡಾ ಹಗರಣ ಕುರಿತು ಖಾಸಗಿ ಅಭಿಯೋಜನೆ ಅಂದರೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದೇ ತಡ ಸತ್ಯ ಹರಿಶ್ಚಂದ್ರನ ಪಳೆಯುಳಿಕೆಯಂತೆ ವರ್ತಿಸುವ ಕಾಂಗ್ರೆಸ್ ಕೂಟದ ನಡೆ ಪೊಲಿಟಿಕಲ್ ಅಪೀಸ್ಮೆಂಟ್ಗೆ ಇಳಿದು ಬಿಟ್ಟಿದೆ ಅಂತ ಸೋಮವಾರದಿಂದ ನಡೆಸುತ್ತಿರುವ ಹುಚ್ಚಾಟಗಳ ಬೀದಿ ರಂಪಾಟಗಳಿಂದ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಈ ಮಹಾನ್ ಕಾಂಗ್ರೆಸ್ ಪ್ರಭೂತಿಗಳು ಸಾಂವಿಧಾನಿಕ ಹುದ್ದೆಗೆ ಇರುವ ಗೌರವಕ್ಕಾದರೂ ಸೌಜನ್ಯದಿಂದ ನಡೆದುಕೊಳ್ಳುವ ಕನಿಷ್ಠ ಪ್ರಜ್ಞೆಯನ್ನು ಸಹ ಕಳೆದುಕೊಂಡಿದ್ದಾರಲ್ಲ ಎಂಬುವುದೇ ಸಾರ್ವಜನಿಕ ವಲಯದಲ್ಲಿ ಇವರ ಬಗ್ಗೆ ಭಾರಿ ಕ್ರೋಧಾಗ್ನಿ ಹುಟ್ಟಿಕೊಳ್ಳಲು ಕಾರಣವಾಗಿದೆ. ಕಾಂಗ್ರೆಸ್ ಪ್ರಭೂತಿಗಳೇ, ಇದು ನಿಮಗೆ ತಿಳಿದಿಲ್ಲವೇ? ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಒಬ್ಬ ದಲಿತ ಸಮಾಜದಿಂದ ಈ ಎತ್ತರಕ್ಕೆ ಬೆಳೆದು ನಿಂತ ವ್ಯಕ್ತಿ ಅನ್ನೋದು. 24 ಗಂಟೆ ಸಂವಿಧಾನದ ಬಗ್ಗೆ ಕೊಚ್ಚಿಕೊಳ್ಳುವ ನೀವು ಸಾಂವಿಧಾನಿಕ ಹುದ್ದೆಯಲ್ಲಿ ಕುಳಿತಿರುವ ವ್ಯಕ್ತಿಯ ಜೊತೆಗೆ ಚಿತ್ರ ವಿಚಿತ್ರವಾಗಿ ವರ್ತಿಸುತ್ತಾ ಇದ್ದೀರಲ್ಲ ಪುಡಾರಿಗಳೇ, ನಿಮಗೇನನ್ನಬೇಕು? ನಿಮಗೆ ಸಂವಿಧಾನ ಶಿಲ್ಪಿಯ ನಮ್ಮ ಬಾಬಾ ಸಾಹೇಬರ ಬಗ್ಗೆ ಕೂಡ ಪೂಜ್ಯ ಭಾವ ಇರೋದು ಡೌಟ್ ಅಂತ ಕಾಣಿಸ್ತಾ ಇದೆ. ಅದಕ್ಕೆ ಇರಬೇಕು ರಾಷ್ಟ್ರಪಿತ ನಾಮಾಂಕಿತ ಮಹಾತ್ಮ ಗಾಂಧೀಜಿ ಸ್ವಾತಂತ್ರ್ಯ ಬಂದ ಕೂಡಲೇ ಕಾಂಗ್ರೆಸ್ ಪಕ್ಷವನ್ನು ವಿಸರ್ಜಿಸಿ ಬಿಡಬೇಕು ಅಂತ ಪಟ್ಟು ಹಿಡಿದದ್ದು. ಆದರೆ ಇವತ್ತಿನ ನಕಲಿ ಗಾಂಧಿ ಪರಿವಾರ ಇದೇ ಕಾಂಗ್ರೆಸ್ ಬ್ಯಾನರ್ ಅನ್ನು ಹಿಡಿದುಕೊಂಡು ತನ್ನ ಬದುಕಿನ ಗಂಜಿ ಕೇಂದ್ರವಾಗಿ ಮಾಡಿಕೊಂಡು ಬಿಟ್ಟಿದೆ ಎಂಬುವುದೇ ಮತದಾರರ ನೋವಿನ ಮಾತು. ವಿಷಯಕ್ಕೆ ಬರೋಣ. ಪ್ರಾಸಿಕ್ಯೂಷನ್ನಿಗೆ ಅನುಮತಿ ಕೊಟ್ಟಿರುವ ಕರ್ನಾಟಕದ ರಾಜ್ಯಪಾಲರ ಹುದ್ದೆಯಿಂದ ಥಾವರ್ ಚಂದ್ ಗೆಹ್ಲೋಟ್ ಅವರನ್ನು ಕೆಳಗಿಳಿಸಿ ಕೂಡಲೇ ಅವರನ್ನು ವಾಪಸ್ ಕರೆಸಿಕೊಳ್ಳದಿದ್ದರೆ ಕರ್ನಾಟಕ ಬಾಂಗ್ಲಾದೇಶವಾಗುತ್ತದೆ. ಅಲ್ಲಿಯ ಪದಚ್ಯುತ ಪ್ರಧಾನಿ ಶೇಖ್ ಹಸೀನಾ ಅವರಿಗೆ ಬಂದೊದಗಿರುವ ದುಸ್ಥಿತಿ ಗೆಹ್ಲೋಟ್ ಅವರಿಗೂ ತಂದಿಡ್ತೀವಿ ಅಂತ MLC ಐನಾತಿ ಐವಾನ್ ಡಿಸೋಜಾ ಅವರು ರಾಷ್ಟ್ರಪತಿಗಳಿಗೆ ಸಾರ್ವಜನಿಕವಾಗಿ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ. ರಾಜ್ಯಪಾಲರ ಹುದ್ದೆಯನ್ನೇ ಹೀಗೆಯುತ್ತಾ ಈ ಪ್ರಭೂತಿ ರಾಜ್ಯಪಾಲರನ್ನು ಕುತಂತ್ರಿ ರಾಜ್ಯಪಾಲ ಎಂದು ನಿಂದಿಸುತ್ತಾರೆ. ಬುದ್ಧಿವಂತರ ಚಾವಡಿಯಲ್ಲಿ ಅಂದರೆ ವಿಧಾನ ಪರಿಷತ್ತಿನಲ್ಲಿ ಕುಳಿತುಕೊಳ್ಳಲು ಕುಹುಕ ಬುದ್ಧಿಯ ಈ ಕಡಲ ತೀರದ ವ್ಯಕ್ತಿ ತಾನು ನಾಲಾಯಕ್ ಎಂದು ಬಿಂಬಿತರಾಗಿದ್ದಾರೆ. ಮತ್ತೊಬ್ಬ ಮಂತ್ರಿಯ ಹೆಸರಿನ ಕಾಂಗ್ರೆಸ್ ಪುಡಾರಿ ಅಂತಾರೆ ಕರ್ನಾಟಕದ ಪ್ರಸ್ತುತ ರಾಜ್ಯಪಾಲ ಒಬ್ಬ 420 ಅಂತ. ಈ ಮಹಾನುಭಾವ ಪರಿವಾರ ರಾಜಕೀಯದ ಪಳೆಯುಳಿಕೆ, ಮಾಜಿ ಮುಖ್ಯಮಂತ್ರಿಯೊಬ್ಬರ ಸುಪುತ್ರ, ಸಾಂವಿಧಾನಿಕ ಹುದ್ದೆಯ ಬಗ್ಗೆ ಅನಾರೋಗ್ಯದ ವೈರಸ್ ಬೆಳೆಸಿಕೊಂಡ ಮನಸ್ಥಿತಿ ಇರುವ ಆರೋಗ್ಯ ಮಂತ್ರಿ. ಈ ಬುದ್ಧಿವಂತನಿಗೆ ತಾನು ಯಾರಿಗೆ ಯಾವ ಶಬ್ದಗಳಿಂದ ಮಾತುಗಳ ಬಾಣ ಪ್ರಯೋಗಿಸ್ತಿದ್ದೀನಿ ಎಂಬುವ ಕನಿಷ್ಠ ಪರಿಜ್ಞಾನ ಇರಬೇಕಿತ್ತಲ್ಲ, ಅದು ಇಲ್ಲ ಎಂಬುದು ಇವರ ವರ್ತನೆಯಿಂದ ಸಾಬೀತಾಗ್ತಾ ಇದೆ. ಮತ್ತೊಂದು ಮಾತಂದ್ರೆ ಇವರ ಮನಸ್ಸೇ ರಾಜಕೀಯ ಮಾಡುವ ಹುಳವಾಗಿ ಬೆಳೆದು ನಿಂತಿದೆ. ಪರಿವಾರ ರಾಜಕಾರಣದಲ್ಲಿ ಜನತಾ ದಳದಿಂದ ಕಾಂಗ್ರೆಸ್ಸಿಗೆ ಗುಳೆ ಬಂದು ದಶಕಗಳಿಂದ ವಿಧಾನಸೌಧದಲ್ಲಿ ಕಾಂಗ್ರೆಸ್ ಚಿಹ್ನೆಯಡಿ ಮಂತ್ರಿಯ ಪದವಿ ಗಿಟ್ಟಿಸಿಕೊಂಡು
ಕುಳಿತಿರುವ ಕೃಷ್ಣ ಭೈರೇಗೌಡ ಎಂಬುವ ಗ್ರಾಜುಯೇಟ್. ಈತ ರಾಜ್ಯಪಾಲರನ್ನು ನಿಂದಿಸುವ ಭರದಲ್ಲಿ ನಾಲಾಯಕ್ 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 ರಾಜ್ಯಪಾಲ ಅಂತ ತಲಹಕ್ ಕೊಟ್ಟ ಹಂಗೆ ಸಾರ್ವಜನಿಕವಾಗಿ ಒಂದೇ ವೇದಿಕೆಯಲ್ಲಿ ರಿಪೀಟೆಡ್ಲಿ 3 ಸಲ ರಾಜ್ಯಪಾಲರನ್ನು ನಿಂದಿಸಿಬಿಟ್ಟಿದ್ದಾರೆ. ನಮ್ಮ ಹಿರಿಕರು ಅದೇನೋ ಹೇಳ್ತಾರಲ್ಲ, ಅದೇ ಹಿರಿಯಣ್ಣನ ಚಾಳಿ ಮನೆ ಮಂದಿಗೆಲ್ಲ ಅಂತ. ಮತ್ತೇನು, ಸರ್ಕಾರದ ಸಾರಥಿಯೇ ಸಂವಿಧಾನವನ್ನು ಇರಿಯುವ ಟಗರಾಗಿ ಅಹಂಕಾರದ ಪರಮಾವಧಿ ಮೆರೆಯುತ್ತಿದ್ದರೆ ಅವರ ಗರಡಿಯ ಛೇಲಾಗಳು ಅಂದರೆ ಶಿಷ್ಯಕೂಟವನ್ನು ಇನ್ನು ಹೇಗೆ ತಾನೇ ನಿರೀಕ್ಷಿಸಲು ಸಾರ್ವಜನಿಕರಿಂದ ಸಾಧ್ಯ ಹೇಳಿ? ಮನಬಂದಂತೆ ನಿಶಯ ಮಂಪರಿನಲ್ಲಿ ತಿಳಿಗೇಡಿಗಳಂತೆ ವರ್ತಿಸುತ್ತಿದ್ದಾರೆ ಈ ಕಾಂಗ್ರೆಸ್ಸಿನವರು. ಸಾಂವಿಧಾನಿಕ ಹುದ್ದೆಯನ್ನು ಗೌರವಿಸದೆ ಈ ಪರಿಪಾಠ ಬೀದಿ ರಂಪದ ಹುಚ್ಚಾಟ ನಡೆಸಿದವರ ವಿರುದ್ಧ ಘನವೆತ್ತ ಕೋರ್ಟು ಸೋಮೋಟೋ ಕೇಸ್ ದಾಖಲಿಸಿಕೊಂಡು ಸರಿಯಾದ ಪಾಠ ಕಲಿಸಬೇಕಾಗಿದೆ ಎಂಬುವುದು ಪ್ರಬುದ್ಧ ನಾಗರಿಕರ, ಅದರಲ್ಲೂ ದೇಶದಲ್ಲಿ ನಡೆಯುತ್ತಿರುವ ರಾಜಕಾರಣದ ಬಗ್ಗೆ ಮೆಲುಕು ಹಾಕುವ ಭಾರತೀಯ ಯುವಕರ ಆಗ್ರಹವಾಗಿದೆ. ನಮಸ್ಕಾರ. ಸಣ್ಣ ಪುಟ್ಟ ಕಳ್ತನ ಮಾಡಿದವರೆಲ್ಲ ಪೊಲೀಸ್ ಅವ್ರ ಕೈಲಿ ಸಿಗಾಕೊಂಡು ಇವಾಗ ಜೈಲಲ್ಲಿ ಇದ್ದಾರೆ. ಆದ್ರೆ ದೊಡ್ಡದಾಗಿ ಮಾಡಿದವರು ಅದೇ ಪೊಲೀಸ್ ಅವ್ರನ್ನ ಸೆಕ್ಯೂರಿಟಿ ಆಗಿ ಇಟ್ಕೊಂಡು ಇದ್ರೊಳಗಡೆ ಕೂತಿದ್ದಾರೆ. ಇಷ್ಟೇ ಪ್ರಪಂಚ. ಬ್ಯೂರೋ ರಿಪೋರ್ಟ್, ವಿಶ್ವ ಪ್ಲಸ್ ಟಿವಿ. ವಿಶ್ವ ಪ್ಲಸ್, ಜನಹಿತಕ್ಕಿದು ಜ್ಞಾನದ ಜಾಲ.